ಚಿಂಚೋಳಿಯಲ್ಲಿ ಶಿಕ್ಷಕರ ಸಾಹಿತ್ಯ ಸಮ್ಮೇಳನ. ಸರ್ವಾಧ್ಯಕ್ಷ ರಾಜೇಂದ್ರ ಕೋರಬಾ ಜಳಕಿಯವರಿಗೆ ಪರಿಷತ್ ಸದಸ್ಯ ಕಮಕನೂರ್ ಸನ್ಮಾನ. ನಗರದ ಕನ್ನಡ ಭವನದಲ್ಲಿ ಇದೇ ಜುಲೈ 19ರಂದು ಜರುಗಲಿರುವ ಜಿಲ್ಲಾ ಮಟ್ಟದ ಶಿಕ್ಷಕರ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದ ಹಿರಿಯ ಶಿಕ್ಷಕ ಹಾಗೂ ಸಾಹಿತಿ ರಾಜೇಂದ್ರ ಕೋರಬಾ ಜಳಕಿಯವರಿಗೆ ರಾಜ್ಯ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ್ ಅವರು ತಮ್ಮ ನಿವಾಸದಲ್ಲಿ ಶಾಲು ಹೊದಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮೇಲ್ಮನೆ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ್ ಅವರು ಮಾತನಾಡಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘದ ಪ್ರಯುಕ್ತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಶಿಕ್ಷಕರ ಸಾಹಿತ್ಯ ಸಮ್ಮೇಳನ ಶ್ಲಾಘನೀಯವಾಗಿದೆ. ಇಂತಹ ಸಮ್ಮೇಳನಕ್ಕೆ ಶಿಕ್ಷಕ ಹಾಗೂ ಸಮಾಜದ ಸಾಹಿತಿ ರಾಜೇಂದ್ರ ಕೋರಬಾ ಜಳಕಿಯವರು ಸರ್ವಾಧ್ಯಕ್ಷರಾಗಿರುವುದು ನಮಗೆಲ್ಲ ಹೆಮ್ಮೆಯ ಸಂಗತಿ ಎಂದು ಶ್ಲಾಘಿಸಿದರು. ರಾಜೇಂದ್ರ ಜಳಕಿಯವರು ಗ್ರಾಮೀಣ ಪ್ರದೇಶದಿಂದ ಬಂದವರು. ಸಾಹಿತ್ಯ ಮತ್ತು ಶಿಕ್ಷಣ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ತುಂಬಾ ಹೆಸರು ಮಾಡಿದವರು. ಸರ್ಕಾರಿ ನೌಕರರಲ್ಲಿ ಇಂತಹ ಬಹುಮುಖ ಪ್ರತಿಭೆ ಸಿಗುವುದು ವಿರಳ. ಇಂತಹ ವಿರಳತೆಯ ಪ್ರತಿಭೆಯನ್ನ ಹೊಂದಿರುವ ರಾಜೇಂದ್ರ ಕೋರಬಾ ಜಳಕಿಯವರಿಗೆ ಸರ್ವಾಧ್ಯಕ್ಷ ಮಾಡಿದ್ದು ಸಮಾಜಕ್ಕೂ ಹಾಗೂ ಹಿಂದುಳಿದ ಸಮಾಜಕ್ಕೂ ಸಿಕ್ಕ ಗೌರವವಾಗಿದೆ ಎಂದು ಅವರು ಸಂತೋಷ ವ್ಯಕ್ತಪಡಿಸಿ ಸಮ್ಮೇಳನ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಸಮ್ಮೇಳನದ ಯಶಸ್ವಿಗಾಗಿ ಈಗಾಗಲೇ ಸ್ವಾಗತ ಸಮಿತಿ ರಚಿಸಲಾಗಿದ್ದು, ಅಧ್ಯಕ್ಷರಾಗಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ್ ಏರಿ, ಗೌರವ ಅಧ್ಯಕ್ಷರಾಗಿ ನಿವೃತ್ತ ಎಂಜಿನಿಯರ್ ನೀಲಕಂಠ ಜಮಾದಾರ್, ಕಾರ್ಯಾಧ್ಯಕ್ಷರಾಗಿ ಮಲ್ಲಿನಾಥ್ ನಾಗನಹಳ್ಳಿ ಅವರಿಗೆ ನೇಮಕ ಮಾಡಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ತೆಗಲತಿಪ್ಪಿ ಹಾಗೂ ಸರ್ವ ತಂಡದವರು ಅಧಿಕೃತ ಆಹ್ವಾನ ನೀಡಿದ್ದಾರೆ. ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ರಾಜೇಂದ್ರ ಕೋರಬಾ ಜಳಕಿಯವರು ವೃತ್ತಿಯಿಂದ ಪ್ರೌಢಶಾಲಾ ಶಿಕ್ಷಕರು, ಪ್ರವೃತ್ತಿಯಲ್ಲಿ ಸಾಹಿತಿಗಳಾಗಿ ಗುರುತಿಸಿಕೊಂಡವರು. ಆಳಂದ ತಾಲೂಕಿನ ಜಳಕಿ ಗ್ರಾಮದ ಅನುಭವಿ ಸಾಹಿತಿ ಶಿಕ್ಷಕ ರಾಜೇಂದ್ರ ಜಳಕಿ ಕೋರಬಾ ಅವರು ಬಸವಣ್ಣಪ್ಪ ಚಂದ್ರಭಾಗ ದಂಪತಿಯ ಉದರದಲ್ಲಿ 1967ರ ಮೇ 1ರಂದು ಜನಿಸಿದ್ರು. 5 ವರ್ಷದವರಾಗಿದ್ದಾಗಲೇ ತಂದೆಯನ್ನ ಕಳೆದುಕೊಂಡ ಅವರು ತಾಯಿಯ ಆಶ್ರಯದಲ್ಲಿ 1ರಿಂದ 4ನೇ ತರಗತಿಯವರೆಗೆ ಹುಟ್ಟೂರಿನಲ್ಲಿ ಹಾಗೂ 5ರಿಂದ 7ನೇ ತರಗತಿಯವರೆಗೆ ಮದಗುಣಕಿಯಲ್ಲಿ, 8ರಿಂದ 10ನೇ ತರಗತಿಯವರೆಗೆ ಮಾದನಹಿಪ್ಪರಗಾದಲ್ಲಿ ವ್ಯಾಸಂಗ ಮಾಡಿದ್ರು. ಮನೆಯಲ್ಲಿ ತಾಯಿ ಮಾಡುತ್ತಿರುವ ಬಳೆ ವ್ಯಾಪಾರದ ಕೆಲಸದಲ್ಲಿ ಸಹಾಯ ಮಾಡುತ್ತಾ ತಮ್ಮನೊಂದಿಗೆ ಹೊಲದ ಕೆಲಸವೂ ಮಾಡುತ್ತಾ 10ನೇ ತರಗತಿ ಮುಗಿಸಿದ್ರು. ನಂತರ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಹಲಸಂಗಿಯಲ್ಲಿ ಪಿಯುಸಿ ವ್ಯಾಸಂಗ ಮಾಡಿದ್ರು. ತದನಂತರ ಕಲಬುರಗಿಯ ಪ್ರತಿಷ್ಠಿತ ನೂತನ ವಿದ್ಯಾಲಯದಲ್ಲಿ BA ಪದವಿಯನ್ನ ಪಡೆದರು. ಆ ಸಂದರ್ಭದಲ್ಲಿ ನಾಡಿನ ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ವಸಂತ ಕುಷ್ಟಗಿ, ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರ ಶಿಷ್ಯರಾಗಿ ಅವರಿಂದ ಪ್ರೇರಣೆಯಿಂದ ಪ್ರಭಾವಿತರಾಗಿ ಸಾಹಿತ್ಯ ಕೃಷಿ ಆರಂಭಿಸಿ ಕಾಲೇಜಿನಲ್ಲಿ ನಡೆಯುವ ಅಂತರ ತರಗತಿ ಮಟ್ಟದಲ್ಲಿ ಭಾಗವಹಿಸಿ 40 ಸ್ಪರ್ಧಾಳುಗಳಲ್ಲಿ ಕವಿತಾ ವಾಚನ ಮಾಡಿ ಪ್ರಥಮ ಸ್ಥಾನ ಪಡೆದುಕೊಂಡರು. ಇದೇ ವೇದಿಕೆ ಸಾಹಿತ್ಯ ಕೃಷಿಗೆ ಉತ್ತೇಜನ ನೀಡಿತು. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ MA ಪದವಿ, ಮೈಸೂರಿನ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಿಂದ MED ಪದವಿ ಪಡೆದುಕೊಂಡು 2-3 ವರ್ಷಗಳ ಕಾಲ ಖಾಸಗಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರು. ನಂತರ 1997ರಲ್ಲಿ ಚಿಂಚೋಳಿ ತಾಲೂಕಿನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದರು. ನಂತರ ಆಳಂದ್, ಜಿಡಗಾಲಿ, CRC ಆಗಿ ಸೇವೆ ಸಲ್ಲಿಸಿದರು. ನಂತರ ಪ್ರೌಢಶಾಲೆಗೆ ಬಡ್ತಿ ಹೊಂದಿ ಮತ್ತೆ ಚಿಂಚೋಳಿ ತಾಲೂಕಿನ ಗಡಿಕೇಶ್ವರ ಗ್ರಾಮಕ್ಕೆ ವರ್ಗಾವಣೆಗೊಂಡರು. ನಂತರ ಅಲ್ಲಿಂದ ದಂಗಾಪುರಕ್ಕೆ ವರ್ಗಾವಣೆಗೊಂಡರು. ಸದ್ಯ ಕಲಬುರಗಿಯ ರೋಜಾ ಬಡಾವಣೆಯ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ.
ರಾಜೇಂದ್ರ ಕೋರಬ ಜಳಕಿ ಅವರು ತುಮಕೂರು, ಧಾರವಾಡಗಳಲ್ಲಿ ರಾಜ್ಯ ಮಟ್ಟದ ತರಬೇತಿಗಳಲ್ಲಿ ಭಾಗವಹಿಸಿ ಕನ್ನಡ ಭಾಷಾ ಸಂಪನ್ಮೂಲ ವ್ಯಕ್ತಿಯಾಗಿ ಶಿಕ್ಷಕರಿಗೆ ತರಬೇತಿ ನೀಡಿದ್ದಾರೆ. ಮಕ್ಕಳಿಗಾಗಿ ಚಿಣ್ಣರ ಅಂಗಳ ಕಲಿಕಾ ಹಬ್ಬಗಳಂತಹ ಇಲಾಖಾ ಕಾರ್ಯಕ್ರಮಗಳು ಅನುಷ್ಠಾನಗೊಳಿಸುವಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಎಸ್ಎಸ್ಎಲ್ಸಿ ಮಕ್ಕಳ ಫಲಿತಾಂಶ ಉತ್ತಮ ರೀತಿಯಲ್ಲಿ ತರಲು ಶ್ರಮಿಸಿದ್ದಕ್ಕಾಗಿ ಶಿಕ್ಷಣ ಇಲಾಖೆಯ ಎಸ್ಎಸ್ಎಲ್ಸಿ ಬೋರ್ಡ್ ವತಿಯಿಂದ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ರಾಜೇಂದ್ರ ಕೋರಬ ಜಳಕಿ ಅವರ ಕಾವ್ಯ ನಾಮಕೋರ ವಂಚನಾಂಕಿತ ಚಂದ್ರರಾಜ್ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದಾರೆ. ಈಗಾಗಲೇ ಕಲ್ಲರಳಿ ಕರಳು, ಚಿಗುರು ಚೇತನ, ಬೆಳಸುಗಳು, ಅಕ್ಷರ ಅರಿವು, ತಾತ, ಕಿರುನಾಟಕ, ಸಂಸ್ಕಾರ ನೀಲಕಂಠ, ಅಭಿನಂದನಾ ಗ್ರಂಥ, ಅರಿವೇ ಗುರುಕವನ ಸಂಕಲನ, ಆಧುನಿಕ ವಚನಗಳು ಮುಂತಾದವು ಇವರ ಕೃತಿಗಳಾಗಿವೆ. ಅನೇಕ ಕೃತಿಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಇವರ ವಚನ ಹಾಗೂ ಕಾವ್ಯಗಳು, ಲೇಖನಗಳು ಪ್ರಕಟಗೊಂಡಿವೆ. ನಾಡಿನಾದ್ಯಂತದ 10 ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಕವನ ವಾಚಿಸಿದ್ದಾರೆ. ಕವಿಗೋಷ್ಠಿಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. 10 ಹಲವು ಸಂಘಟನೆಗಳಿಂದ ಹಲವಾರು ಪ್ರಶಸ್ತಿಗಳು ಇವರ ಮುಡಿಗೇರಿವೆ. ಸಾಹಿತ್ಯ ಪರಿಷತ್ ಮತ್ತು ಶರಣ ಸಾಹಿತ್ಯ, ಮಕ್ಕಳ ಸಾಹಿತ್ಯ ವೇದಿಕೆ ಮುಂತಾದವುಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು 10 ಹಲವು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಅಪರೂಪದ ಕೊಡುಗೆಯನ್ನ ಸಲ್ಲಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಸಾಧಕ, ರಾಷ್ಟ್ರೀಯ ಬಸವರತ್ನ ಪ್ರಶಸ್ತಿಗಳು ಸಹ ಇವರಿಗೆ ಸಂದಿವೆ. ಜುಲೈ 19ರಂದು ಜರುಗಲಿರುವ ಜಿಲ್ಲಾ ಮಟ್ಟದ ಶಿಕ್ಷಕರ ಸಾಹಿತ್ಯ ಸಮ್ಮೇಳನವು ರಾಜೇಂದ್ರ ಕೋರಬ ಜಳಕಿ ಅವರ ಸರ್ವಾಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಜರುಗಿ ಶಿಕ್ಷಣ ಮತ್ತು ಸಾಹಿತ್ಯ ಎರಡೂ ಒಂದೇ ನಾಣ್ಯದ 2 ಮುಖಗಳು ಎಂಬ ರೀತಿಯಲ್ಲಿ ಶಿಕ್ಷಕರು ಕಾರ್ಯನಿರ್ವಹಿಸಿ 2 ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿಗೆ ನಾಂದಿಯಾಗಲಿ ಎಂಬ ಹಾರೈಕೆ ಶಿಕ್ಷಣ ಹಾಗೂ ಸಾಹಿತ್ಯ ಪ್ರೇಮಿಗಳದ್ದು. ಇದೇ ಸಂದರ್ಭದಲ್ಲಿ ರಾಜೇಂದ್ರ ಕೋರಬ ಜಳಕಿ ಅವರು ರಾಜ್ಯ ವಿಧಾನ ಪರಿಷತ್ಗೆ ಸತತ 3 ಬಾರಿ ಆಯ್ಕೆಯಾದ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ್ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ಪಿಡಿಒ ಸಾಯಬಣ್ಣ ವಡಗೇರಿ, ನಿವೃತ್ತ ಪ್ರಿನ್ಸಿಪಾಲ್ ಟಿವಿ ಅಂಬಿಗೇರ್, ಪಶು ಸಂಗೋಪನಾ ಇಲಾಖೆಯ ನಿವೃತ್ತ ಅಧೀಕ್ಷಕ ಗುರುನಾಥ ಚಿಂಚನಸೂರ್, ಸರ್ವೋದಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಜೋಕೆ, ಪಶು ಸಂಗೋಪನೆ ಇಲಾಖೆಯ ನಿವೃತ್ತ ವೈದ್ಯಾಧಿಕಾರಿ ಸಂಗಮನಾಥ್ ಕಣ್ಣಿ, ಕಲಬುರಗಿ ವಿಭಾಗದ ಹೈಕೋರ್ಟಿನ ಭೋಗೇಶ್ ಕೋರಬ ಜಳಕಿ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶುಶ್ರೂಷಕ ಅಧಿಕಾರಿ ಶಿವಕುಮಾರ್ ತಳವಾರ್, ರಾಜ್ಯ ಪ್ರಶಸ್ತಿ ವಿಜೇತ ಸಿದ್ದಣ್ಣ ವಡಗೇರಿ, ಬಸವರಾಜ ಸುರಪುರ ಮುಂತಾದವರು ಉಪಸ್ಥಿತರಿದ್ದರು. ಜನ